ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಶ್ಮಿ ಪಾಟೀಲ್. ನಾನು KLE ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಸರ್ಜನ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮುಖ್ಯವಾಗಿ ಬಾಯಿಯ ಕ್ಯಾನ್ಸರ್ ಪೇಷಂಟ್ಗಳನ್ನು ನೋಡ್ತೀನಿ. ಬಾಯಿ ಕ್ಯಾನ್ಸರ್ ಅಂದರೆ ಯಾರಿಗಾದರೂ ಬಾಯಲ್ಲಿ ಏನಾದರೂ ಹುಣ್ಣಾಗಿರುತ್ತಲ್ಲ, ಆ ಹುಣ್ಣು 2 ಅಥವಾ 3 ವಾರಕ್ಕಿಂತ ಜಾಸ್ತಿಯಾಗಿ ಹಾಗೆ ಉಳಿದು ನೋವು ಮಾಯದೆ ಇದ್ದಾಗ ನಾವು ಅದಕ್ಕೆ ಬಾಯಿ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಥವಾ ಓರಲ್ ಕ್ಯಾನ್ಸರ್. ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಜಾಸ್ತಿಯಾಗಿ ನೋಡುವುದೇ ಬಾಯಿ ಕ್ಯಾನ್ಸರ್ ಪೇಷಂಟ್ಸ್. ಯಾಕಂದರೆ ಇಲ್ಲಿ ಜಾಸ್ತಿ ಟೊಬ್ಯಾಕೊ ಯೂಸರ್ಸ್ ಇದ್ದಾರೆ, ಅಂದರೆ ಧೂಮ್ರಪಾನ ಮತ್ತು ತಂಬಾಕನ್ನು ಅಗೆಯೋರು ಜಾಸ್ತಿ ಪ್ರಮಾಣದಲ್ಲಿ ಇದ್ದಾರೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂದರೆ HPV ವೈರಸ್ ಅಂತ ಹೇಳ್ತೀವಿ, ಅದು ಒಂದು ಮುಖ್ಯ ಕಾರಣ ಬಾಯಿಯ ಕ್ಯಾನ್ಸರ್ ಆಗೋದಕ್ಕೆ. ಇದಲ್ಲದೆ ಯಾರಿಗಾದರೂ ಶಾರ್ಪ್ ಟೂತ್ ಅಂದರೆ ಹಲ್ಲು ಚೂಪಾಗಿರೋ ಹಲ್ಲುಗಳು ಕ್ರಮೇಣವಾಗಿ ಭಾಳ ಹೊತ್ತು ಒಂದೇ ಸ್ಥಳದಲ್ಲಿ ಚುಚ್ತಾ ಹೋಗ್ಬೋದು, ಅಥವಾ ಅಲ್ಲಿ ಯೂಸ್ ಮಾಡೋ ಡೆಂಚರ್ಸ್ ಭಾಳ ಶಾರ್ಪ್ ಆಗಿರೋ ಡೆಂಚರ್ಸ್ ಕ್ರಮೇಣದಿಂದ ಚುಚ್ಚಿ ಒಂದು ಗಾಯನ ಮಾಡುತ್ತೆ. ಸೊ ಈ ಗಾಯ 2 ಅಥವಾ 3 ವಾರದವರೆಗೂ ಅದು ಮಾಯಲಿಲ್ಲ, ಅದರ ಜೊತೆ ತಲೆನೋವು ಕಿವಿನೋವು ಬಂದಾಗ ನಾವು ಅದನ್ನು ಓರಲ್ ಕ್ಯಾನ್ಸರ್ ಆಗಿ ಸಸ್ಪೆಕ್ಟ್ ಮಾಡ್ತೀವಿ. ಹೀಗಂದರೆ ಎಲ್ಲ ಬಾಯಲ್ಲಿರುವ ಹುಣ್ಣುಗಳು ಓರಲ್ ಕ್ಯಾನ್ಸರ್ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಅವು ಬೇರೆ ಥರ ಗಾಯಗಳನ್ನು ಇರಬಹುದು, ಆದರೆ ನಮಗೆ ಓರಲ್ ಕ್ಯಾನ್ಸರ್ನ ಎಲ್ಲಕ್ಕಿಂತ ಮುಂಚೆ ಕಂಡುಹಿಡಿದು ಅದನ್ನು ರೂಲ್ ಔಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಯಾವಾಗ ನಾವು ಈ ಕ್ಯಾನ್ಸರ್ಗಳನ್ನು ಅರ್ಲಿ ಸ್ಟೇಜಲ್ಲಿ ಕಂಡು ಹಿಡಿತೀವಲ್ಲ, ಆವಾಗ ಅದರ ಕ್ಯೂರ್ ರೇಟ್ ಭಾಳ ಜಾಸ್ತಿ ಇರುತ್ತೆ. ಸ್ಟೇಜ್ 1ನಲ್ಲಿ ಅಪ್ ಟು 90% ಕ್ಯೂರ್ ರೇಟ್ ಇರುತ್ತೆ. ಅದೇ ನೀವು ಸ್ಟೇಜ್ 4ಅಲ್ಲಿ ಬಂದು ತೋರಿಸಿದಾಗ ಅದರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮ್ಮದು ಮೇನ್ ಉದ್ದೇಶ ಇಲ್ಲಿ ಏನಂದರೆ, ಬಾಯಿ ಹುಣ್ಣುಗಳನ್ನು ನಾವು ಕ್ಯಾನ್ಸರ್ ಅಲ್ಲ ಅಂತೂ ರೂಲ್ ಔಟ್ ಮಾಡಿ, ಅಥವಾ ಕ್ಯಾನ್ಸರ್ ಇದೆ ಅಂತ ಕಂಡು ಹಿಡಿದು ಅದನ್ನು ಬೇಗವಾಗಿ ಮತ್ತು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅದರ ಪೇಷಂಟಿನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಭಾಳ ಜಾಸ್ತಿ ಇರುತ್ತೆ. ಅದನ್ನೊಂದು ಮುಖ್ಯವಾದದ್ದು ಏನೆಂದರೆ, ಬಾಯಲ್ಲಿ ಕೆಂಪು ಅಥವಾ ಬಿಳಿ ಮಚ್ಚೆಗಳಂದರೆ ಇವು ಪ್ರೀ ಕ್ಯಾನ್ಸರಸ್, ಅಂದರೆ ಇದರಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತದೆ. ಸೊ ಹಾಗಾಗಿ ಈ ಥರ ಏನಾದರೂ ಮಚ್ಚೆಗಳು ಕಂಡಲ್ಲಿ ಅಥವಾ ಯಾವುದೂ ಹುಣ್ಣು ಮಾಯದೆ ಇದ್ದಾಗ ತಕ್ಷಣವೇ ಯಾರಾದರೂ ಓರಲ್ ಕ್ಯಾನ್ಸರ್ ಸರ್ಜನ್ ಹತ್ರ ನೀವು ಭೇಟಿ ಕೊಟ್ಟರೆ ಅವರು ಅದನ್ನು ಕಂಡುಹಿಡಿದು ಅದಕ್ಕೆ ಬೇಕಾಗಿರುವ ಸೂಕ್ತವಾದ ತಪಾಸಣೆಗಳನ್ನು ಮಾಡುತ್ತಾರೆ. ಅದರಲ್ಲಿ ಫಸ್ಟಾಗಿ ಮಾಡೋದು ಬಯೋಪ್ಸಿ, ಸಣ್ಣ ತುಕಡಿ ತಪಾಸ್, ಅದರ ನಂತರ CT ಸ್ಕ್ಯಾನ್, ಇವನ್ನು ಮಾಡಿ ಅದನ್ನು ಕ್ಯಾನ್ಸರ್ ಆಯಿತು ಇಲ್ಲೋ ಅಂತ ನಿಮಗೊಂದು ಮಾಹಿತಿ ಕೊಟ್ಟಾಗ ನಿಮಗೂ ಬೇಗ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಕ್ಯಾನ್ಸರ್ ಬಂದಾಗ ಹೆದರುವ ಅವಶ್ಯಕತೆ ಏನಿಲ್ಲ, ಇದು ಬಹಳ ಕಾಮನ್ ಆಗಿದೆ. ಭಾರತ ದೇಶದಲ್ಲಿ ವರ್ಷಕ್ಕೆ ಅರೌಂಡ್ 60,000 ಜನ ಹೊಸ ಕ್ಯಾನ್ಸರ್ ಕೇಸ್ಗಳು ಬರ್ತಾ ಇದ್ದಾವೆ. ಆದರೆ ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ. ಸೂಕ್ತ ಟ್ರೀಟ್ಮೆಂಟ್ ಕರೆಕ್ಟ್ ಟೈಮಲ್ಲಿ ತಗೊಂಡ್ರೆ ನೀವು ಆರಾಮಾಗಿ ಗುಣಮುಖರಾಗಬಹುದು. ಧನ್ಯವಾದ.